ಠಾಣೆಯಲ್ಲಿ ಪತ್ನಿ ನಾಪತ್ತೆಯಾಗಿದ್ದಾಳೆ ಎಂದು ಗಂಡ ಚಿಂತಾಮಣಿ ನಗರ ಠಾಣೆಯಲ್ಲಿ ದೂರನ್ನ ದಾಖಲಿಸಿರುವ ಕಾರಣಕ್ಕೆ ಕೆಲ ವ್ಯಕ್ತಿಗಳು ಮನೆಗೆ ನುಗ್ಗಿ ಹಲ್ಲೆ ನಡೆಸಿರುವಂತಹ ಘಟನೆ ಚಿಂತಾಮಣಿ ನಗರ ಠಾಣಾ ವ್ಯಾಪ್ತಿಯ ನೆಕ್ಕುಂದಿಪೇಟೆಯಲ್ಲಿ ನಡೆದಿದೆ. ನಗರದ ವೆಂಕಟಗಿರಿ ಕೋಟೆಯ ವಾಸಿ ಅಲ್ಲಾ ಬಕಾಶ್ ಬಿನ್ ಸಮೀವುಲ್ಲಾ ನೆಕ್ಕುಂದಿಪೇಟೆಯ ವಾಸಿಯಾದ ಲೇಕ್ ಅಮೀರ್ ಜಾನ್ ರವರ ಪುತ್ರಿ ಶಾಹೀನಾ ರವರೊಂದಿಗೆ 22 ವರ್ಷಗಳ ಹಿಂದೆ ಮದುವೆಯಾಗಿದ್ದು ಅವರಿಗೆ 5 ಜನ ಮಕ್ಕಳು ಸಹ ಇದ್ದಾರೆ. ಹೀಗಿದ್ದಾಗ ಅಲ್ಲಾ ಬಕಾಶ್ ರವರ ಪತ್ನಿ ಶಾಹೀನಾ 1 ತಿಂಗಳ ಹಿಂದೆ ನಾಪತ್ತೆಯಾಗಿದ್ದು ಗಂಡ ಪತ್ನಿ ನಾಪತ್ತೆಯಾಗಿರುವ ಬಗ್ಗೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದು ಪೊಲೀಸರು ದೂರು ದಾಖಲು ಮಾಡಿಕೊಂಡಿದ್ದಾರೆ. ಇದಕ್ಕೆ ಕುಪಿತಗೊಂಡ ನಾದಿನಿಯ ಗಂಡನಾದ ತನ್ವೀರ್ ರಾತ್ರಿ ಗುಂಪು ಕಟ್ಟಿಕೊಂಡು ಹೋಗಿ ಅಲ್ಲಾ ಬಕಾಶ್ ಮತ್ತು ಅತ್ತೆ ಹಸೀನಾ ಬಾನು ಸಾನಿಯಾ ಎಂಬುವವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಗೊಳಗಾದ ವ್ಯಕ್ತಿಗಳು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆ ಪಡೆಯುತ್ತಿದ್ದು ಚಿಂತಾಮಣಿ ನಗರ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಸಾನಿಯಾ, ನಾನು ಒಬ್ಬಳೇ ಮನೆಯಲ್ಲಿದ್ದೆ. ಅಮ್ಮ ಕೆಲಸಕ್ಕೆ ಹೋಗಿದ್ದಾಗ ಬಂದು ಅವರು ಜಗಳ ಮಾಡ್ತಾಯಿದ್ರು. ಏನೋ ಅಂತ ಬೈತಾ ಇದ್ದರೆ ಬಂದು ನಾನು ಕೇಳಿದರೆ ಏನಕ್ಕೆ ಬೈತಾ ಇರೋದು ಅಮ್ಮನ ಅಂದರೆ ಬಂದು ನನಗೆ ಫಸ್ಟು ತನ್ವೀರ್ ಅವರು ಕೆನ್ನೆಗೆ ಮತ್ತು ಕಿವಿಗೆ ಹೊಡೆದ್ರು. ಮತ್ತು ಅವ್ರ ಹೆಂಡತಿ ಸಿಮ್ರಾನ್ ಬಂದು ಇಲ್ಲಿ ಕೂದಲಿಕ್ಕೊಂಡು ಎಲ್ಲ ಎಳೆದು ಕಿವಿಗೆಲ್ಲ ಇದು ಮಾಡಾಕಿದ್ದಾರೆ. ಮತ್ತೆ ಕೇಳಿದ್ರೆ ಅವ್ರ ಅಕ್ಕ ಎಲ್ಲರೂ ಬಂದರು ಹೊಡೆದಿದ್ದಾರೆ. ಅರ್ಬಾಜು ಯಾಸ್ಮಿನ್ ಸರ್, ನಾವು ನಕ್ಕುಂದಿಪೇಟೆನಲ್ಲಿ ಇರೋದು ಹಸೀನಾ ಬಾನು ಅಂತ. ನಾನು ಕೆಲಸದಿಂದ ಬರ್ತಾಯಿದ್ರೆ ಅವರು ಬಂದು ಹೊಡೆದಿರೋದು. ನಾನು ಕೇಳಿದೆ ಯಾಕೆ ಹೊಡೆದಿದ್ದು ಮಗುನ ಅಂತ ಕೇಳಿದ್ರೆ ಅವರು ಬಂದು ಹೊಡೆದ್ರು ನಮಗೆ. ಮತ್ತು ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ. ಮತ್ತು ಅಲ್ಲಿ ಹೋದರೆ ಅವ್ರೇನಂದರೆ ಹಾಸ್ಪಿಟಲ್ನಲ್ಲಿ ಹೋಗಿ ಅಡ್ಮಿಂಟ್ ಆದರೆ ಕೇಸ್ ಆಗುತ್ತಮ್ಮ, ಇಲ್ಲಾಂದರೆ ಆಗಲ್ಲ ಅಂತ ಒಂದು ಹೇಳಿದ್ರು. ಮತ್ತು ನಾನು ಬಂದು ಹಾಸ್ಪಿಟ್ಲಿಗೆ ಬಂದು ಕೇಸು ಇದು ಮಾಡಿದೆ. ಮತ್ತು ವಾರ್ಡ್ ನಂಬರ್ 2 ಆಶ್ರಯ ಬಡಾವಣೆಯಲ್ಲಿದ್ದೀನಿ ನಾನು. ನಮ್ಮ ಹೆಂಡತಿ ಮಿಸ್ ಆಗಿದ್ದಾರೆ. ಅವ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು. ಅದರಿಂದ ನನ್ನ ಸದುಕು ಎಲ್ಲರಿಗೂ ಕಾಲ್ ಲಿಸ್ಟ್ ತೆಗೆದಿದ್ದಾರೆ, ಎಲ್ಲರಿಗೂ ಕಾಲ್ ಮಾಡಿ ಕರೆದಿದ್ದಾರೆ. ಅವರು ಎಲ್ಲ ಕೇಳ್ತಾ ಇದ್ದಾರೆ, ಅವ್ರ ಡ್ಯೂಟಿ ಅವ್ರು ಮಾಡ್ತಾಯಿದ್ದಾರೆ. ಅವರಿಂದ ನಮಗೇನು ಅಭ್ಯಂತರ ಇಲ್ಲ. ಬಟ್ ನನ್ನ ಸದುಕು ನನ್ನ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದೀಯ ಅಂತ ಹೇಳಿಬಿಟ್ಟು ನನಗೆ ಟಾರ್ಚರ್ ಕೊಟ್ಟವನ್ನೇ. ಆದರೆ ನಾನು ಅವ್ರ ಹೆಸರು ಯಾರ ಹೆಸರು ಮೇಲೂ ನಾನು ಕಂಪ್ಲೇಂಟ್ ಕೊಟ್ಟಿರೋದು ನಮ್ಮ ಮಿಸ್ ಆಗಿದೆ ಅಂತ ಹೇಳಿಬಿಟ್ಟು ನಾನು ಕೊಟ್ಟಿರೋದು.